ತಂದೆ ತಾಯಿ ಋಣ ತೀರ್ಸೋಕಾಗಲ್ಲ ಅಂತಾರೆ. ಕೆಲವರು ತಂದೆ ತಾಯಿ ಇದ್ದಾಗ ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ, ಆದ್ರೆ ಅವರು ಸತ್ತ ಮೇಲೆ ಹಲವಾರು ಶ್ರಾದ್ದಾಂತಗಳನ್ನ ಮಾಡ್ತಾರೆ. ಆದ್ರೆ ನಿಜವಾಗ್ಲೂ ನಾವು ತಂದೆ ತಾಯಿನ ಹೇಗ್ ನೋಡ್ಕೊಳ್ಬೇಕು, ಪಿತೃ ಋಣದ ಅರ್ಥ ಏನು, ಅದ್ರ ಮಹತ್ವವೇನು, ಇದೆಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ, ಪಿತೃ ಋಣದ ಅರ್ಥ ಏನು? ಹರಿ ಶ್ರೀ ಗುರುಭ್ಯೋ ನಮಃ. ಸಾಮಾನ್ಯವಾಗಿ ನೀನು ಹೇಳಿದ್ದೀಯ ಆವಾಗಲೇ, ಪಿತೃಋಣ ಅಂದರೆ ನಾವು ತಿಳ್ಕೊಂಡು ಮಾಡ್ತಾ ಇರೋದೇನು ಅಂದರೆ, ಜನ್ಮ ಕೊಟ್ಟವರಿಗೆ ಋಣ ತೀರ್ಸಕ್ಕೆ, ಸ್ವರ್ಗಕ್ಕೆ ಅವ್ರನ್ನ ಕಳಿಸಕ್ಕೆ, ಸ್ವರ್ಗಕ್ಕೆ ಅವ್ರನ್ನ ಕಳಿಸಕ್ಕೆ, ಆತ್ಮಕ್ಕೆ ಶಾಂತಿಗಾಗಿ. ಅಂದ್ರೆ ನಾವು ನಮ್ಮದೇ ಆದ ಕಲ್ಪನೆಯಲ್ಲಿ ಮಾತಾಡ್ತೀವಿ. ಅವ್ರು ಸ್ವರ್ಗಕ್ಕೆ ಹೋಗಿದ್ದೀನಿ ಅಂತ ಏನು ಲೆಟರ್ ಹಾಕಿರಲ್ಲ ಅಥವಾ ಫೋನ್ ಮಾಡಿರಲ್ಲ, ನಾವು ಅನ್ಕೊಳ್ತೀವಿ ಅಲ್ವಾ? ಅನ್ಕೊಳ್ಳೋಣ, ತಪ್ಪಿಲ್ಲ. ಆದರೆ ಪೂರ್ಣಾರ್ಥ ಗೊತ್ತಾ? ಇವತ್ತಿನ ವಿಶೇಷ ಅಂದರೆ ಪಿತೃ ಅಂತಕ್ಕಂಥದ್ದು ನಾವೇನು ಹೇಳ್ತೀವಿ, ಋಣ ಅಂತ ಏನು ಹೇಳ್ತೀವಿ, ಅದರ ಸತ್ಯವನ್ನು ನಾವು ತಿಳ್ಕೊಂಡಿದ್ದೀವ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಅದನ್ನು ವಿವರಿಸಿ ಹೇಳೋಣ. ಹಾಗಾದರೆ ನಾವು ಮಾಡಿರೋದು ಬೇರೆಯವ್ರು ಹೇಳ್ತಿರೋದೆಲ್ಲ ತಪ್ಪ ಅಲ್ಲ, ಅದು ಒಂದು ಭಾಗ, ಅದು ತಪ್ಪಲ್ಲ. ನೀವು ತಿಳ್ಕೊಂಡು ಮಾಡ್ತಾ ಇರೋದು ಪಿತೃಗಳಿಗೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥದ್ದು, ಎಡೆ ಹಾಕ್ತಿರೋ, ತರ್ಪಣ ಕೊಡ್ತಿರೋ, ಏನಂತಿರೋ ಅದು ನಿಮಗೆ ಸೇರಿದ್ದು. ಆದರೆ ಅದು ಒಂದು ಭಾಗನೇ. ಆದರೆ ನೀವು ಅದರಲ್ಲಿ ಪಾಸ್ ಆಗಿದ್ದೀರಾ ಅಂತ ಇವತ್ತು ತಿಳ್ಕೋಬೇಕು. ಯಾವುದರಲ್ಲಿ? ಇವ್ರು ಮಾಡ್ಕೊಂಡು ಬಂದಿರತಕ್ಕಂತಹ ಪಿತೃ ಋಣಕ್ಕನುಸಾರವಾಗಿ ಪಿತೃ ಕಾರ್ಯವನ್ನ ಮಾಡ್ತಾ ಇದ್ದೀವಿ ಅಂತ ನೀವು ಅನ್ಕೊಂಡಿದ್ದೀರಾ, ಮಾಡ್ತಾನೇ ಇದ್ದೀರಾ. ಆದರೆ ನೀವು ಅದರಲ್ಲಿ ಪಾಸ ಫೇಲ ಅಂತ ತಿಳಿಸ್ಬೇಕು ಅಂತ ಈ ದಿನದ ಕಾರ್ಯಕ್ರಮದ ಉದ್ದೇಶ. ಅದರಲ್ಲಿ ನೀವು ಪಾಸ್ ಆಗಿದ್ದೀರಾ, ಫೇಲ್ ಆಗಿದ್ದೀರಾ ಗೊತ್ತಾಗ್ಬೇಕಲ್ಲ. ನಾವ್ ಏನೇ ಮಾಡಿದ್ರು ನಮ್ಗೆ ಗೊತ್ತಾಗ್ಬೇಕು. ಊಟ ಮಾಡ್ತೀವಿ, ತೃಪ್ತಿ ಆಯ್ತು, ಖುಷಿ ಆಯ್ತು ಅಂದ್ರೆ ಊಟಕ್ಕೆ ನಾವು ತುಂಬಾ ಹತ್ರ ಆಗಿದ್ದೀವಿ ಅಂತ. ಏನೋಪ್ಪ ಕೊಟ್ರು ತಿಂದೆ, ನನ್ಗೇನು ಕಾಣಿಸ್ತಿಲ್ಲ ಅಂದ್ರೆ ಫೇಲೆ. ಇವ್ರ ಫೇಲೋ ಊಟ ಫೇಲೋ ಗೊತ್ತಿಲ್ಲ, ಅಂತೂ ಫೇಲ್. ಈ ಫೇಲ್ ಆದಾಗ ಅವರು ಇನ್ನೊಂದ್ಸಲ ಊಟ ಮಾಡಕ್ ಹೋದ್ರು ಫೇಲಲ್ಲೇ ಇರ್ತಾರೆ, ಹೊರತು ಪಾಸಕ್ಕೆ ಬರೋದೇ ಇಲ್ಲ. ಯಾಕಂದ್ರೆ ಅವ್ರ ವಿಚಾರನೇ ಹಾಗೆ. ಊಟ ತಿನ್ಬೇಕು, ತಿಂತಿದ್ದೀನಿ, ಅವ್ರು ಅಡುಗೆ ಮಾಡೋ ಹಾಕಿದ್ರು ತಿಂದಿದ್ದೀನಿ, ಅದ್ರಲ್ಲಿ ಏನು ವಿಶೇಷ? ನಿದ್ದೆ ಹೇಗೆ ಮಾಡಿದ್ರಿ? ಮಾಮೂಲಿ ಮಲ್ಕೋತೀನಿ, ಎದ್ದೆ ಅಷ್ಟೇ. ಯಾವುದ್ರಲ್ಲೂ ವಿಶೇಷ ಅನ್ನೋದು ನಾವು ತಿಳ್ಕೊಂಡಿಲ್ಲ. ಇದೇ ತಪ್ಪಾಗಿರೋದು. ನೀನು ಏನೇ ಮಾಡು, ಪೂಜೆ ಮಾಡು, ಪಿತೃಗಳ ಕರ್ಮ ಮಾಡು, ಮನೆ ಕಟ್ಟು, ಊಟ ಮಾಡು, ನಿದ್ದೆ ಮಾಡು, ಮಕ್ಕಳಿಗೆ ಬುದ್ಧಿ ಹೇಳು, ಅಥವಾ ನೀನು ಪರಿವರ್ತನೆ ಆಗು, ಇದಕ್ಕೆಲ್ಲ ನಿಮ್ಮ ಹತ್ರನೇ ಉತ್ತರ ಇರಬೇಕು. ಏನೋ ತೃಪ್ತಿ ಇದೆ, ನಾನು ತಿಳ್ಕೊಂಡಿರೋದು ಮಾಡ್ತಾ ಇರೋದು, ಆದ್ರೂ ಕೂಡ ನಮ್ಮಲ್ಲಿ ಒಂದು ಸಮಸ್ಯೆ ಇದೆ. ಏನೇ ತಪ್ಪಿದ್ರು ನಾನು ಕರೆಕ್ಟ್ ಇದ್ದೀನಿ ಅಂತ ಒಪ್ಕೊಂಡ್ಬಿಡ್ತಾರೆ ಅವರೇ. ಅದು ತಪ್ಪೋ ರೈಟೋ ಅವ್ರಿಗೆ ಗೊತ್ತಿರಲ್ಲ. ಆದ್ರೂ ಏನಂದ್ರೆ ಯಾರ ಹತ್ರನೂ ಬಗ್ಗಬಾರ್ದು ಅಂದ್ಬಿಟ್ಟು, ಇಲ್ಲ ನಾನೆಲ್ಲ ತಿಳ್ಕೊಂಡಿದ್ದೀನಿ, ನನಗೆಲ್ಲ ಗೊತ್ತು, ಎಲ್ಲ ಗೊತ್ತು. ಸರಿ, ಪಾಸ್ ಆಗಿದ್ಯಾ? ಈ ಪಾಸ್ ಆಗಿದ್ಯಾ ಅಂತ ಕೇಳೋರಿಗೆ ಕೇಳಕ್ ಗೊತ್ತಾಗ್ಬೇಕು. ಏನ್ ಪಾಸ್ ಆಗ್ಬೇಕು ಅಂತ ಅವ್ರು ಕೇಳ್ಬಿಟ್ರೆ ಇವನ್ ದಬ್ಬೆ ಆಗಬಾರ್ದು. ಇವತ್ತು ನಾವು ಹೇಳೋದು ಪಾಸ್ ಆಗಿದ್ಯಾ ಫೇಲ್ ಆಗಿದ್ಯಾ ಅನ್ನೋದಕ್ಕೆ ಉತ್ತರ ಕೊಡೋಣ ಅಲ್ವಾ? ಹಾಗಿರ್ಬೇಕಾದ್ರೆ ಯಾವ್ದು ಪಾಸು ಯಾವ್ದು ಫೇಲು, ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯೆಲ್ಲ ಮಾಡಿ ವಿಚಾರಗಳನ್ನ ಪ್ರತಿಯೊಬ್ಬರು ವೀಕ್ಷಕರಿಗೆ ನಾನು ಕೇಳ್ತಾ ಇರ್ತಕ್ಕಂಥ ವಿಷಯ ಏನಪ್ಪಾ ಅಂದರೆ, ಕಾರ್ಯಕ್ರಮದಲ್ಲಿ ಬರ್ತಾ ಇರತಕ್ಕಂತಹ ಕೆಲವು ಸಂದರ್ಭಗಳು, ಕೆಲವು ಮಾತುಗಳು, ಅದು ನಿಮಗೆ ಸ್ವಲ್ಪ ಅರ್ಥ ಆಗದೇ ಇದ್ರೂ ಕೂಡ ಒಮ್ಮೆಗೆ ಒಂದ್ಸಲಕ್ಕೆ 2 ಸಲ ಅರ್ಥ ಮಾಡಿಕೊಂಡು ನೋಡಿಕೊಂಡ್ರೆ ಅರ್ಥ ಆಗತ್ತೆ. ಏನಪ್ಪ ಇದು ಅಂದರೆ, ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ಕಾರ್ಯಕ್ರಮ ಮಾಮೂಲಿ ಇರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ಭಾಗ ನಡೀತಾ ಇರ್ತಕ್ಕಂಥ ಜ್ಯೋತಿಷ್ಯ ಕಾರ್ಯಕ್ರಮ ಒಂದು ಭಾಗ ಆದರೆ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಆರೋಗ್ಯ ಅಂತಕ್ಕಂಥ ಭಾಗನೇ ಒಂದು ಭಾಗ ಆಗಿರುತ್ತೆ. ಅದಕ್ಕೋಸ್ಕರವಾಗಿ ವಿಚಾರಗಳು, ರಹಸ್ಯಕರವಾಗಿರ್ತಕ್ಕಂಥ ವಿಚಾರಗಳು ಮಾತ್ರ ಇಲ್ಲಿ ಪ್ರಸಾರ ಆಗುತ್ತೆ. ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ವಿಶೇಷವಾಗಿರ್ತಕ್ಕಂಥ ವಿಚಾರಗಳು ನೀವು ಕೇಳಿರೋದು, ಮಾಡಿರೋದು, ನೋಡಿರೋದು ಇವೆಲ್ಲವೂ ನಿಮಗೆ ಸಕ್ಸಸ್ ಆಗಿದ್ರೆ ಆ ಟ್ರ್ಯಾಕ್ ಹೋಗಿ. ನೀವೇನೇನು ತಿಳ್ಕೊಂಡಿದ್ದೀರಾ, ಏನೇನು ಕೇಳಿದ್ದೀರಾ, ಏನೇನು ಮಾಡ್ಕೊಬತ್ತಾ ಇದ್ದೀರಾ, ಅದು ಕರೆಕ್ಟ್ ಆಗಿದೆಯಾ, ಆ ಟ್ರ್ಯಾಕಲ್ಲೇ ಹೋಗಿ ಈ ಕಡೆ ಬರಬೇಡಿ ಅಲ್ಲಮ್ಮ. ಹೌದು. ಅದೇನು ಉಪಯೋಗ ಆಗಿಲ್ಲ ಅಂದರೆ ಈ ಕಡೆ ಸ್ವಲ್ಪ ಈ ಕಡೆ ಬನ್ನಿ. ಈ ಕಡೆ ಬಂದರೆ ಏನು ಅಂದರೆ, ಸ್ವಲ್ಪ ನಮ್ಮದು ಕಠಿಣವಾದ ಉರಗಡ್ಲೆ ಅಂದರೆ ಕಬ್ಬಿಣದ್ದು, ಅಗಿಯೋಕ್ಕಾಗಲ್ಲ, ಹಲ್ಲೋಗ್ಬಿಡುತ್ತೆ. ಕಾರಣ ಏನಂದ್ರೆ ಅರ್ಥ ಮಾಡ್ಕೊಂಡು ಅಗಿಬೇಕು, ಇದನ್ನು ಹೇಗೆ ಬಳಸಬೇಕು ಅಂತ. ಅದೇ ಆರೋಗ್ಯ ರಹಸ್ಯದ ಕಾರ್ಯಕ್ರಮದ ಪೂರ್ಣ ಉದ್ದೇಶ. ಅರ್ಥಗರ್ಭಿತವಾಗಿರ್ತಕ್ಕಂಥ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಸಹನೆ ಬೇಕು,
ತುಂಬ ಸಹನೆ ಬೇಕು. ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಕೊಳ್ಳೋದು ಕಲ್ತ್ಕೊಳ್ಳೋದಕ್ಕೆ ಒಂದು ಶಿಸ್ತನ್ನು, ಮನಸ್ಸು ಅಂತಕ್ಕಂಥದ್ದು ಏನು ಅಂದರೆ ದೃಢವಾದ ಮನಸ್ಸು ನಿಮಗೆ ಆಗಬೇಕು. ಆಗ ನಿಮಗೆ ಅರ್ಥ ಆಗತ್ತೆ. ಈ ದೃಢವಾದ ಮನಸ್ಸು ನಿಮಗೆ ಅರ್ಥ ಆದರೆ ನಿಮ್ಮ ಮಕ್ಕಳು ಪಾಸ್ ಆಗ್ತಾರೆ, ನೀವು ಪಾಸಾಗಿರ್ತೀರಾ ಅಂತ. ದೃಢವಾದ ಮನಸ್ಸು ಯಾರಿಗೂ ಸಿಕ್ಕೇ ಇಲ್ಲ. ಸಿಕ್ಕಿದೇನಮ್ಮ? ಯಾರಿಗೂ ದೃಢವಾದ ಮನಸ್ಸು. ಇದಕ್ಕೆ ಏಕಾಗ್ರತೆ ಅಂತಾರೆ. ಮಕ್ಕಳಿಗೂ ಕೂಡ ಹೇಳ್ತಾರೆ, ಯಾಕೆ ಆ ಕಡೆ ಈ ಕಡೆ ನೋಡ್ತೀಯಾ, ಒಂದೇ ಕಡೆ ನೋಡ್ಕೊಂಡು ಓದು ಅಂತಾರೆ. ಹೌದು, ಇದನ್ನ ಏಕಾಗ್ರತೆ. ಈ ಏಕಾಗ್ರತೆ ಸಿಕ್ಕಿಲ್ಲ. ಯಾಕೆ ಅಂದ್ರೆ ಗೊತ್ತಿಲ್ಲ. ಅದಕ್ಕೆ ಇವತ್ತು ವಿಚಾರಗಳನ್ನ ಇದನ್ನ ಹೇಳ್ತಕ್ಕಂಥ ವಿಷಯಕ್ಕೆ ಬಂದ್ರೆ, ಒಂದು ಮೊದಲನೇದಾಗಿ ಸ್ವರ್ಗ ಅಂತ ಹೇಳ್ತೀವಿ ನಾವು. ಸತ್ತವರಿಗೆ ಸ್ವರ್ಗ ಅಂತ ಪದ ಬಳಸ್ತೀವಿ ನಾವು. ಕೆಲವು ಸಲ ಯಾವ್ದಾದ್ರು ಒಂದು ಒಳ್ಳೆ ಹೋಟೆಲ್ಗೆ ಅಥವಾ ಒಳ್ಳೆ ಮದುವೆಗೆ ಒಂದು ಫಂಕ್ಷನ್ಗೆ ಹೋದಾಗ, ಒಂದು ವಿಶೇಷವಾಗಿ ನೋಡಿದಾಗ, ಏನಯ್ಯ ಸ್ವರ್ಗದ ತರ ಇದೆ, ಹೌದಾ, ಹೌದು ಅಂತ ಹೇಳ್ತೀವಿ. ಆದ್ರೆ ಅಯ್ಯೋ ನಮ್ಗೆ ಕೈಲಿ ಇದೆಲ್ಲ ಆಗತ್ತಾ, ಅವ್ರು ನೋಡೋ ದುಡ್ಡಿದೆ, ಸ್ವರ್ಗ ತರ ಮಾಡಿದ್ದಾರೆ, ಅಡಿಗೆ ಇರ್ಬೋದು, ನಮ್ ಕೈಲಿ ಏನು ಮಾಡಕ್ ಆಗ್ತಾ ಇಲ್ಲ. ಈ ಸೋಲು ಒಪ್ಕೊಳ್ಳೋದೇ ನಮ್ಮ ಮೊದಲನೇದು ಸೋಮಾರಿತನ. ಮನುಷ್ಯ ಸೋಲು ಒಪ್ಕೋಬಾರ್ದು. ಹಂಗಂತ ನೀವು ಮಾಡಿ ಅಂತ ನಾನು ಹೇಳ್ತಿಲ್ಲ. ನಾನು ಅದಕ್ಕೆ ಹತ್ರ ಆಗಬೇಕು ಅಂತ ಪ್ರಯತ್ನ ಮಾಡ್ತಕ್ಕಂಥದ್ದು, ಧೈರ್ಯ ಮಾಡ್ತಕ್ಕಂಥದ್ದು. ಇದನ್ನ ಪಿತೃಋಣಕ್ಕೂ ಇದಕ್ಕೂ ಲಿಂಕ್ ಸಿಕ್ಕತ್ತೆ. ಧೈರ್ಯ ಮಕ್ಕಳಿಗೂ ಇಲ್ಲ, ದೊಡ್ಡವ್ರಿಗೂ ಇಲ್ಲ. ಭಯದಲ್ಲೇ ಬದುಕ್ತಾ ಇದ್ದೀವಿ ಅಂದ್ರೆ ನಾವು ಫೇಲ್ ಆಗಿದ್ದೀವಿ ಅಂತ ಅರ್ಥ. ಯಾವುದೇ ವಿಚಾರ, ನೀವು ಮದುವೆ ಮಾಡ್ಕೊಂಡಿರೋದಾಗ್ಲಿ, ಪೂಜೆ ಮಾಡ್ತಾ ಇರೋದ್ರಲ್ಲಾಗ್ಲಿ, ಏನ್ ಮಾಡಿಸ್ತಾ ಇರೋದಾಗ್ಲಿ, ನಿಮ್ಮ ಮಕ್ಕಳಿಗೆ ಭಯ ಇದೆ, ನಿಮಗೆ ಭಯ ಇದೆ ಅಂದ್ರೆ ನೀವು ಫೇಲ್ ಆಗಿದ್ರೆ. ಇಲ್ಲಿವರೆಗೂ ಮಾಡ್ತಾ ಇರ್ತಕ್ಕಂಥ ಕ್ರಮಗಳಲ್ಲಿ ಎಲ್ಲವೂ ಫೇಲ್ ಆಗಿದೆ. ಮಾಡಬೇಕು, ಮಾಡ್ತಾ ಇದ್ದೀರಾ ಅಷ್ಟೇ, ಪಾಸ್ ಆಗಿಲ್ಲ. ಈ ಪಾಸ್ ಆಗಬೇಕು ಅಂದ್ರೆ ಪಿತೃಋಣದ ಮೂಲಾರ್ಥವನ್ನ ತಿಳಿಲೇಬೇಕು ಪ್ರತಿಯೊಬ್ಬರು ಕೂಡ. ಈ ಸ್ವರ್ಗ ಅಂತಕ್ಕಂಥದ್ದು ಎಲ್ಲಿದೆ ಅಂತ ಪ್ರಶ್ನೆ ಹಾಕೊಳ್ತೀವಿ. ಹೌದು, ಸ್ವರ್ಗ ಎಲ್ಲಿದೆ ಅಂದ್ರೆ ನಿಜವಾಗ್ಲೂ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ವಾಸದ ಮನೆಯಲ್ಲಿಯೇ ಸ್ವರ್ಗ ಇದೆ. ನಾವು ವಾಸ ಮಾಡುವ ಮನೆಯೇ ಸ್ವರ್ಗದಲ್ಲಿ ಇರುವ ರೀತಿಯಲ್ಲಿ ಇರಬೇಕು, ಅದೇ ಸ್ವರ್ಗ. ಹಾಗಾದ್ರೆ ನಾವು ಕಟ್ಟಿರೋ ಮನೆ ನರಕ. ಏನು ಬೇಜಾರು ಸ್ವಾಮಿ ಅಂತಿರಲ್ಲ, ಅದು ನರಕದ ಮನೆ. ಗೊತ್ತಾಯ್ತಲ್ಲ ವಿಚಾರ? ಗಂಡನ ಬಗ್ಗೆ ವಿಚಾರ, ಹೆಂಡತಿ ಬಗ್ಗೆ ವಿಚಾರ, ಮಕ್ಕಳ ಬಗ್ಗೆ ವಿಚಾರ, ಆರೋಗ್ಯದ ಬಗ್ಗೆ ವಿಚಾರ. ಇದು ನರಕವಾಗಿರ್ತಕ್ಕಂಥ ಮನೆಯಾಗಿದೆ. ಅಂದ್ರೆ ಅದಾಗಿಲ್ಲ, ನಾವು ಮಾಡ್ಕೊಂಡಿರೋದು. ಯಾವುದು ದೇವರು ನರಕ ಸ್ವರ್ಗ ನಮಗೆ ವ್ಯತ್ಯಾಸ ಕೊಟ್ಟಿಲ್ಲ. ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲ. ನಾವೇ ಮಾಡ್ಕೊಳ್ತಾ ಇರೋದು ಒಳ್ಳೇದು ಕೆಟ್ಟದ್ದು. ಆಮೇಲೆ ದೇವ್ರ ಮೇಲೆ ಭಾರ ಹಾಕ್ತಿವಲ್ಲ, ಇದು ನಾವು ಮಾಡ್ತಿರೋದು ತಪ್ಪು. ಅಂದ್ರೆ ಫೇಲ್ ಆದ್ಮೇಲೆ ನಾವು ಇನ್ನೊಬ್ಬರ ಮೇಲೆ ಹೊರ್ಕೊಡೋದು. ನನ್ನ ಕೈಲಿ ಆಗ್ಲಿಲ್ಲ ಅಂದಾಗ ಇನ್ನೊಬ್ರದ್ದು ಹೇಳ್ಬಿಡೋದು. ಕರೆಕ್ಟ್ ಆಗಿದೆ ಅಂದ್ರೆ ನಾನೇ ಮಾಡಿದ್ದು ಅನ್ನೋದು. ಇದು ನಮ್ಮಲ್ಲಿ ಬಂದಿರತಕ್ಕಂತಹ ಒಂದು ಅಜ್ಞಾನ ಅಂತ ಅನ್ಕೊಳ್ಳೋಣ. ಹೀಗಾಗಿ ಸ್ವರ್ಗ ಅಂತಕ್ಕಂಥದ್ದು ಮನೆ ಹೇಗಾಗತ್ತೆ, ಉದಾಹರಣೆ ಬೇಕಲ್ಲ. ಹೌದು, ಮನೆ ನಮ್ದು ಸ್ವರ್ಗವಾಗಿದೆ, ಸ್ವರ್ಗ ಮಾಡ್ಕೋಬೇಕು ಅಂದ್ರೆ ಮನೆ ಹೇಗಿರಬೇಕು ಅಂತಕ್ಕಂಥ ಪ್ರಶ್ನೆ ಹೊರತಲ್ಲಿ ಏನದು ಅಂದ್ರೆ, ಕುಟುಂಬದಲ್ಲಿ ಯಾವ ವ್ಯಕ್ತಿ, ಕುಟುಂಬದ ಇರ್ತಕ್ಕಂತಹ ಮನೆಯ ಯಜಮಾನ ವ್ಯಕ್ತಿ ಅನ್ನಿಸ್ಕೊಂಡವರು, ಯಜಮಾಂತಿ, ಅವರು ಪೂರ್ಣವಾಗಿರ್ತಕ್ಕಂಥ ಪೂರ್ಣಾಯಸ್ಸು, ನೆಮ್ಮದಿ, ಯಾವುದೇ ಕಾಯಿಲೆಗಳು ಅನಾರೋಗ್ಯ ಇಲ್ಲದೆ ಅವರು ದೇಹವನ್ನ ತ್ಯಜಿಸಿ ಅದೇ ಆರೋಗ್ಯವನ್ನ ಹಿಂದೆ ಇರತಕ್ಕಂಥ ಕುಟುಂಬಕ್ಕೆ ಕೊಟ್ಟು ಹೋಗ್ತಾರಲ್ಲ, ಅದೇ ಮನೆ ಸ್ವರ್ಗ. ಅರ್ಥ ಆಯ್ತಾ? ಅವ್ರ ಆರೋಗ್ಯ ಚೆನ್ನಾಗಿರ್ಬೇಕು, ಅವ್ರ ನೆಮ್ಮದಿಯಾಗಿರ್ಬೇಕು, ಅವ್ರ ಖುಷಿಯಾಗಿರ್ಬೇಕು. ಆಮೇಲೆ ನೀವು ಅನ್ಕೊಂಡ್ರೆ ನಂಗೆ ಗೊತ್ತಿಲ್ಲ ಈ ಪ್ರಪಂಚದಲ್ಲಿ ಹೆಂಗ್ ಸ್ವಾಮಿ ಇರೋದು ಅಂದ್ರೆ, ನೀವು ಮಾಡ್ಕೊಂಡ್ರೆ ಇರುತ್ತೆ. ಪಕ್ಕದ ಮನೆಯವ್ರು ನೋಡ್ಬೇಡಿ, ಎದುರುಗಡೆ ಇರೋರು ನೋಡ್ಬೇಡಿ, ನೀವು ಪರಿವರ್ತನೆ ಮಾಡ್ಕೊಳ್ಳೋದು ನೋಡಿ ನಿಮ್ಗೆ ಸ್ವರ್ಗ ಸಿಗತ್ತೆ. ಎಲ್ಲೋ ಐತೆ ಸ್ವರ್ಗ ಅಂತ ದಯವಿಟ್ಟು ಹುಡುಕಬೇಡಿ. ನಿಮ್ಮ ವಾಸದ ಮನೆಯೇ ಸ್ವರ್ಗ. ಅದನ್ನ ಇವತ್ತು ಹೇಳ್ಕೊಡೋಣ. ಈ ಸ್ವರ್ಗ ಅಂತಕ್ಕಂಥದ್ದು ಏನು, ಹಿರಿಯರು ಯಾವುದೇ ನೋವನ್ನು ಪಡೆದೆ ಪ್ರಾಣವನ್ನ ಬಿಟ್ಟಿರ್ತಕ್ಕಂಥದ್ದು. ಮತ್ತೆ ಅದು ಉಳಿಕೆ ಯಾವುದು, ಮನೇಲಿ ಏನು ಉಳಿದಿರ್ತಾರೆ ಅವ್ರಿಗೆ ಸಿಗುತ್ತೆ ಸ್ವರ್ಗ. ಅವರು ನೆಮ್ಮದಿಯಾಗಿರ್ತಾರೆ ಅಲ್ವಾ? ಆಗ ಮನೆ ಸ್ವರ್ಗ ಆಗತ್ತಾ ಇಲ್ವಾ? ಆಗುತ್ತೆ. ಈಗ ಆಗಿಲ್ಲ, ನರಕ ಅಂದ ಮೇಲೆ ಏನ್ ತಪ್ಪು ಮಾಡಿದ್ದೀವಿ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರವಾಗಿ ವಿಚಾರ ಹೇಳ್ಬೇಕು ಅಂತಂದ್ರೆ, ಒಂದು ಮಗು ಹುಟ್ಟತ್ತೆ ಅಂದ್ರೆ ಸತ್ತ ವ್ಯಕ್ತಿ ಮತ್ತೆ ಮಗುವಾಗಿ ಬರ್ತಾನೆ. ಇದು ನಾವೆಲ್ಲ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ವಿಚಾರ. ಸತ್ತವರೆಲ್ಲ ದೇವ್ರ ಹತ್ರ ಹೋಗಕ್ಕಾಗಲ್ಲ. ಯಾಕೆ ಅಂದ್ರೆ ನಾವು ಏನು ಮಾಡಿಲ್ಲ, ಅದಕ್ಕೆ ನಾವು ಹೋಗಲ್ಲ. ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಸುತ್ತಾ ಇರ್ತೀವಿ, ಚಕ್ರ ಸುತ್ತಲ್ಲ ಹಾಗೆ. ಹುಟ್ಟು ಸಾವು. ಅದು ನಾವು ಹೇಳ್ಕೊಳ್ಳೋದೇ ಮೊದಲನೇ ಅಪರಾಧ. ಯಾಕೆ ಅಂದ್ರೆ ಅದ್ರ ಅರ್ಥ ಗೊತ್ತಿರೋದಕ್ಕೆ ಅದನ್ನ ಹೇಳ್ತಾ ಇರ್ತೀವಿ. ಸತ್ತ ವ್ಯಕ್ತಿ ಮತ್ತೆ ಹುಟ್ಟುತ್ತಾನೆ.
ಅದು ಹೆಂಡತಿ ರೂಪದಲ್ಲಿ ಬರ್ಬೋದು, ಗಂಡನ ರೂಪದಲ್ಲಿ ಬರ್ಬೋದು, ಮಗು ರೂಪದಲ್ಲಿ ಬರ್ಬೋದು, ಮಗಳ ರೂಪದಲ್ಲಿ ಬರ್ಬೋದು, ಅಳಿಯನ ರೂಪದಲ್ಲಿ ಬರ್ಬೋದು, ಸೊಸೆ ರೂಪದಲ್ಲಿ ಬರ್ಬೋದು, ಬೀಗರ ರೂಪದಲ್ಲಿ ಬರ್ಬೋದು, ನಾಯಿ ಮಗಳ ರೂಪದಲ್ಲಿ ಬರ್ಬೋದು, ಅಳಿಯನ ರೂಪದಲ್ಲಿ ಬರ್ಬೋದು, ಸೊಸೆ ರೂಪದಲ್ಲಿ ಬರ್ಬೋದು, ಬೀಗರ ರೂಪದಲ್ಲಿ ಬರ್ಬೋದು, ನಾಯಿ ರೂಪದಲ್ಲಿ ಬರ್ಬೋದು, ಮನೆ ಹಾಳಾಗಿ ಬರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಬಂದು ನಿಮ್ಮನ್ನ ಕಾಡಿಸ್ತಾ ಇರ್ತಾರೆ. ಯಾರೋ ಒಬ್ರು ಬರ್ತಾರೆ, ಮಾತ್ರ ಕಾಡಿಸ್ತಾ ಇರ್ತಾರೆ. ಎಲ್ಲ ಸರಿ ಸ್ವಾಮಿ, ಇದೊಂದೇ ನಮ್ಮ ರಾಮಾಯಣ, ಅದೇನೇ ನರಕ. ಎಲ್ಲ ಸರಿ, ಇದೊಂದೇ ಅಂದ್ರೆ ಅದೇ ನರಕ. ಮತ್ತೆ ಇದಕ್ಕೆ ನಾವು ಮಾಡಿರೋದೇನು? ಆ ಮಗು ಹುಟ್ಟಬೇಕಾದ್ರೆ ಕುಟುಂಬದ ಶ್ರೇಯಸ್ಸಿಗಾಗಿ ಮಗು ಹುಟ್ಟುವುದು ನಾವು ಮೊದಲು ತಿಳ್ಕೋಬೇಕು. ಮಗು ಏನು ಹುಟ್ಟುತ್ತೆ ಅದು ನಾವು ಮಾಡ್ಕೊಂಡಿದೀವೋ, ದೇವ್ರು ಕೊಟ್ರೋ, ನೀವೇನೋ ತಿಳ್ಕೊಳ್ಳಿ. ಕುಟುಂಬದಲ್ಲಿ ಮಗು ಹುಟ್ಟುವುದು, ಜನನವಾಗುವುದು ಯಾವುದಕ್ಕೋಸ್ಕರವಾಗಿ ಅಂದ್ರೆ ಕುಟುಂಬದ ಶ್ರೇಯಸ್ಸಿಗಾಗಿ ಆ ಮಗು ಹುಟ್ಟಬೇಕು. ಏನದು ಅಂದ್ರೆ ಹಿಂದೆ ನಡೆದಿರ್ತಕ್ಕಂಥ ಘೋರ ಅಪರಾಧಗಳು, ಗೊತ್ತಿಲ್ಲದೆ ಆಗಿರ್ತಕ್ಕಂಥ ಋಣಶೇಷಗಳಿದೆ. ಆ ಋಣಗಳು ಯಾವುದು ಅಂತ ಹೇಳೋಣ ಇವತ್ತು. ಗೊತ್ತಿಲ್ಲದೆ ಆಗಿರ್ತಕ್ಕಂಥ ಋಣಶೇಷಗಳಿದೆ. ಅದನ್ನ ಆ ಮಗು ಹುಟ್ಟಿ ಆ ಋಣಶೇಷಗಳನ್ನ ಹಿಂದಿರುಗಿಸ್ಬೇಕು. ಸಾಲ ಕೊಟ್ರಿ, ನಾವು ಸಾಲ ತೀರಿಸಿದಿನಪ್ಪ ಅಂತ ಮಗು ರಿಟರ್ನ್ ಮಾಡಬೇಕು. ಇದು ಮಗು ಹುಟ್ಟೋದಕ್ಕೆ, ವಂಶಕ್ಕೆ ಕಾರಣ. ಈಗ ಎಷ್ಟು ಜನ ಕುಟುಂಬಗಳಲ್ಲಿ ನೋಡ್ಕೊಳ್ಳಿ ನೀವು, ನಿಮ್ಮ ಮಗು ಹುಟ್ಟದ ಮೇಲೆ ಕುಟುಂಬಕ್ಕೆ ಏನೆಲ್ಲ ಬೆನಿಫಿಟ್ ಆಗಿದೆ ತಿಳ್ಕೊಳ್ಳಿ. ಹೌದು, ಬೆನಿಫಿಟ್ ಇಲ್ಲ ಸ್ವಾಮಿ, ನಗರ್ತಾ ಇದ್ದೀವಿ, ನೀರು ಕುಡಿತಾ ಇದ್ದೀವಿ, ದುಡ್ಡು ಕಳ್ಕೊತಾ ಇದ್ದೀವಿ, ಎಲ್ಲ ಕಳ್ಕೊತಾ ಇದ್ದೀವಿ ಅಂತಿರಲ್ಲ, ತಿಳ್ಕೊಳ್ಳಿ, ನರಕದ ಕುಟುಂಬ. ಯಾಕಾಯ್ತು ನರಕದ ಕುಟುಂಬ? ಶ್ರೀರಂಗಪಟ್ಟಣದಲ್ಲೂ ಮಾಡಿಸ್ತೀವಿ ಸ್ವಾಮಿ, ಶೃಂಗೇರಿಗೆ ಹೋಗ್ತೀವಿ ಸ್ವಾಮಿ, ಶಿವಮೊಗ್ಗದಲ್ಲೂ ಮಾಡಿಸ್ತೀವಿ ಸ್ವಾಮಿ, ಹಂಪಿ ಹೊಳೆಯಲ್ಲಿ ಮಾಡಿಸ್ತೀವಿ ಸ್ವಾಮಿ, ಎಲ್ಲ ಮಾಡ್ತಾ ಇದ್ದೀರಾ. ಆದರೆ ಋಣದ ಮೂಲ ತಿಳಿದೇನೆ ನೀವು ಮಾಡಿಸ್ತಾ ಇದ್ದೀರಲ್ಲ, ಅದಕ್ಕೆ ನಿಮಗೆ ಸ್ವರ್ಗ ಸಿಕ್ಕಿಲ್ಲ. ಆ ಋಣದ ಮೂಲಾರ್ಥವನ್ನ ಈ ಮಗು ತಂದಿರುತ್ತೆ. ಯಾಕೆ? ನಿಮ್ಗೆ ಶಿಕ್ಷೆ ಕೊಡ್ಬೇಕಾ? ಮಗು ಶಿಕ್ಷೆ ಕೊಡುತ್ತೆ. ನಿಮ್ಗೆ ನೆಮ್ಮದಿ ಕೊಡ್ಬೇಕಾ? ಮಗು ನೆಮ್ಮದಿ ಕೊಡುತ್ತೆ. ಯಾಕೆ ಅಂದ್ರೆ ನೀವು ಮಗು ಪಡ್ಕೊಂಡಿರ್ತಕ್ಕಂಥ ರೀತಿ ಇದೆಯಲ್ಲ, ಟೋಟಲಿ ಎಲ್ಲಾ ತರಕ್ಕೂ ಸಮಸ್ಯೆಯಲ್ಲೇ ಮಗು ಪಡ್ಕೊಂಡಿರೋದು ಅಂತ ನಮ್ಗಿನ್ನೂ ಅರ್ಥ ಆಗಿಲ್ಲ. ಯಾವ ಸಮಸ್ಯೆ? ಗಂಡ ಹೆಂಡತಿಯ ಸಮಸ್ಯೆಗಳು ನೂರಾರು ಆಗೋಗಿರುತ್ತೆ. ಹೌದು. ಆದ್ರೆ ನೂರಾರು ಸಮಸ್ಯೆಯಲ್ಲಿ ಮಗು ಬಂದಿದೆ ಅಂತ ಗಂಡ ಹೆಂಡತಿ ಗೊತ್ತಿಲ್ಲ. ಅದನ್ನ ವಿವರಣೆ ಮಾಡಿ ಹೇಳ್ತೀನಿ ಯಾವ ಸಮಸ್ಯೆ ಅಂತ. ಅದಕ್ಕೆ ಸಣ್ಣ ಉದಾಹರಣೆ, ಒಂದು ಕ್ಲೂ ಕೊಡ್ತೀನಿ. ಏನದು ಅಂದ್ರೆ, ಶ್ರೇಯಸ್ಸಿಗಾಗಿ ಹುಟ್ಟುವ ಮಗು ಮನೆಯಲ್ಲಿ ನರಕವಾದ ರೀತಿಯಲ್ಲಿ ಉತ್ಪತ್ತಿ ಆಗ್ತಾ ಇದೆ ಅಂದ್ರೆ ಮಗು ತಪ್ಪ, ಅಪ್ಪ ಅಮ್ಮನ ತಪ್ಪ ಅನ್ನೋ ಪ್ರಶ್ನೆಯನ್ನ ನೀವು ಪ್ರತಿಯೊಬ್ರು ಹಾಕೋಬೇಕಾಗತ್ತೆ. ಅದಕ್ಕೆ ಕಾರಣ ನೀವೇನೆ. ಏನದು? ವಿಷಯಕ್ಕೆ ಬಂದ್ಬಿಡೋಣ. ಒಂದು ಮಗು ಹುಟ್ಟತಕ್ಕಂತಹ ಒಂದು ವಿಚಾರದಲ್ಲಿ ಆದ್ರೆ ಹಿಂದೇನೋ ಮುಂದೇನೋ, ಮಗು ಹುಟ್ಟುವ ಹಿಂದೇನೋ ಮುಂದೇನೋ, ಇವರು ಒಂದು ಮಗುವನ್ನ ಭ್ರೂಣ ಹತ್ಯೆ ಅಂತಾರೆ ಇದಕ್ಕೆ. ಏನು ಅಂದ್ರೆ, ಮಗು ನಮ್ಗೆ ಈಗಲೇ ಬೇಡವಾದಾಗಿತ್ತು, ನಮ್ಗೆ ಬೇಕಾಗಿರ್ಲಿಲ್ಲ, ಮಗು ಆಗ್ಬಿಟ್ಟೈತೆ, ಏನ್ ಮಾಡೋದು ಅಂತ ಮೀಟಿಂಗ್ ಮಾಡ್ಕೋತಾರೆ. ಅಕಸ್ಮಾತ್ ಗೊತ್ತಿಲ್ಲ. ಯಾಕೆ ಅಂದ್ರೆ ಮಗುವನ್ನ ಪಡಿಬೇಕಾದ್ರೆ ಬಯಸಿ ಮಗುವನ್ನ ಪಡಿಬೇಕೆ ಹೊರತು ಬಯಸದೇ ಮಗುವನ್ನ ಪಡ್ಕೋತಾ ಇದೀವಿ ಅಂತ ನಮ್ಗಿನ್ನೂ ಅರ್ಥ ಆಗಿಲ್ಲ. ಬಯಸಿ ಮಗುವನ್ನ ಪಡೆದರೆ ನಿಮಗೆ ಸ್ವರ್ಗ. ಅಂದ್ರೆ ಮಗು ಈ ತಿಂಗಳಲ್ಲಿ ನಾವು ಮಾಡಿಕೊಂಡ್ರೆ ಮಗು ನಮಗೆ ಸಿಕ್ಕುವಂತಹ ಸಮಯ ಹೇಗೆ, ನಾವು ನಡ್ಕೊಂಡ್ರೆ ಮಗು ಯಾವ ರೀತಿ ಸಂತಾನ ನಮಗೆ ಉತ್ಪತ್ತಿ ಆಗುತ್ತೆ, ಎಷ್ಟು ತಿಂಗಳು ಜನನವಾಗತ್ತೆ, ಈ ರೀತಿಯಾಗಿರ್ತಕ್ಕಂಥ ಸಂಸ್ಕಾರ ಹೊಂದಿರಬೇಕು ಗಂಡ ಹೆಂಡತಿ. ನಾವು ಎಲ್ಲಾ ಟೈಮಲ್ಲೂ ಬೆಳೆ ಹಾಕದೆ, ಭತ್ತನಾರು ಹಾಕಿ, ರಾಗಿನಾರು ಹಾಕಿ, ಯಾವುದೋ ಒಂದು ಕುಯ್ಕೊಳ್ಳೋಣ ಅಂತ ಹಾಕ್ಬಿಡ್ತಾರೆ. ಅದೆಲ್ಲ ಉಲ್ಟಾ ಪಲ್ಟಾ ಆಗತ್ತೆ. ಇದು ಪ್ರತಿ ತಂದೆ ತಾಯಿಗಳು ಯೋಚನೆ ಮಾಡಬೇಕು. ನಾವು ಯಾವುದನ್ನೇ ಮಾಡಿದ್ರೆ ಅದಕ್ಕೆ ಆದ ಒಂದು ಸಮಯ ಪ್ರಜ್ಞೆ ಇರಬೇಕು ಅಲ್ಲೇನಮ್ಮ. ಹೌದು. ಸಂಕ್ರಾಂತಿ ಹಬ್ಬ ಅಂದಮೇಲೆ ಸಂಕ್ರಾಂತಿಗೆ ಏನ್ ಬೇಕು ಅದನ್ನೇ ಮಾಡ್ಬೇಕು. ಒಬ್ಬಟ್ಟು ಮಾಡ್ತಾರೆ, ಇಲ್ಲ ಅಂತಿಲ್ಲ. ಒಬ್ಬಟ್ಟಿಗೆ ಉಪ್ಪಿನಕಾಯಿ ಹಾಕೊಂಡು ತಿನ್ನೋ ಜನ ಇದ್ದಾರೆ, ಇಲ್ಲ ಅಂತಿಮ್ಮ. ಒಬ್ಬಟ್ಟಿಗೆ ಅದು ಹಾಕೋಬೇಕಾದ್ರೆ ತುಪ್ಪ, ಹಾಲು. ನಾನು ಉಪ್ಪಿನಕಾಯಿ ಹಾಕೊಂಡು ತಿಂತೀನಿ ಅಂದ್ರೆ ಏನ್ ಹೇಳ್ತೀಯ ಈಗ ಅವ್ರಿಗೆ? ತಿನ್ನೋ, ತೊಂದರೆ ಇಲ್ಲ. ಆದ್ರೆ ಆ ನಾಲಿಗೆ ರುಚಿ ಯಾವ ಮಟ್ಟಕ್ಕೆ ಹೋಗಿರುತ್ತೆ, ಆ ಮಗು ಏನಾಗಿರುತ್ತೆ, ಆ ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು, ವಿರುದ್ಧವಾದ ತಿಂಡಿ ತಿನ್ನೋದು, ವಿರುದ್ಧವಾಗಿ ಮಲ್ಕೊಳ್ಳೋದು, ವಿರುದ್ಧವಾಗಿ ನಡ್ಕೊಳ್ಳೋದು, ಇವೆಲ್ಲವೂ ಕೂಡ ನಮ್ಮ ಮನೆಗೆ ಒಂದು ನರಕವಾಗೋದಕ್ಕೆ, ಇದೆಲ್ಲ ಪ್ರಾಪ್ತಿ ಆಗೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಲೆಕ್ಕದಲ್ಲಿ ಈ ಭ್ರೂಣ ಹತ್ಯೆ ಅಂದ್ರೆ ಏನಪ್ಪಾ ಅದು ಅಂದ್ರೆ, ಒಂದೊಂದು ಭಾಗಗಳನ್ನು ಪೀಸ್ ಪೀಸ್ ಕಟ್ ಮಾಡ್ತಾರಲ್ಲ, ಕೈ ಒಂದ್ಸಲ ಕಾಲೊಂದ್ಸಲ ಅಂತ, ಹಾಗೆ ಈ ಭ್ರೂಣ ಹತ್ಯೆ ಅನ್ನೋದು ಇದನ್ನು. ಅದು ಇವರೇ ಮಾಡಿಸ್ತಾರೋ, ಅಕಸ್ಮಾತ್ ಅದೇ ಆಗುತ್ತೋ, ಒಟ್ನಲ್ಲಿ ಅಪ್ಪ ಅಮ್ಮನಿಗೆ ಇದು ಕಟ್ಟಿಟ್ಟ ಬುತ್ತಿ. ಏನು? ಕೊಲೆ ಮಾಡಿದ್ದು ವಿಚಾರ, ಕೊಲೆ ಆಗಿದ್ದು ಅಪ್ಪ ಅಮ್ಮನಿಗೆ ಇದು ಬರೋದು ಅಂತ ನಮ್ಮ ಅಪ್ಪ ಅಮ್ಮ ಮಾಡಿಸ್ಕೊಂಡವ್ರು ಗೊತ್ತಿಲ್ಲ. ಮಗು ಬೇಡ ಅಂದ್ರೆ ಅದು ನಿಮ್ಮ ಇಷ್ಟ ಅಲ್ಲ ಅಲ್ವಾ? ಬೇಕು ಬೇಡ ನೀವು ತೀರ್ಮಾನ ಮಾಡಕ್ ಆಗಲ್ಲ ಮಗುನ.
ಪ್ರಕೃತಿ ನಿಯಮ, ಭಗವಂತ ಏನು ಕೊಡ್ಬೇಕು ಅದು ಕೊಡ್ತಾರೆ. ಆದ್ರೆ ನೀವು ಅದಕ್ಕೆ ಎಚ್ಚರಿಕೆ ಇರಬೇಕು. ನಾನು ಯಾವ ತಿಂಗಳಲ್ಲಿ ಇದನ್ನ ಪಡ್ಕೋಬೇಕು ಅಂತಕ್ಕಂಥ ಬಯಸಿ ಗಂಡ ಹೆಂಡತಿ ಕೂತ್ಕೊಂಡು ತೀರ್ಮಾನ ಮಾಡಬೇಕು. ನಾವು ಮಗು ಪಡ್ಕೊಳಕ್ ರೆಡಿ ಇದೀವಾ? ಒನ್, ಪಡ್ಕೊಂಡ್ರೆ ನಾವು ಏನು ಕರ್ತವ್ಯಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಆ ಮಗು ನಿಮಗೆ ಯಾವ ರೀತಿ ಮಗು ಬೇಕೋ ಆ ರೀತಿ ಮಗು ಸಿಗ್ಲಿಕ್ಕೆ ಸಾಧ್ಯ ಇದೆ. ಇದನ್ನ ಯಾರು ಮಾಡ್ತಾ ಇದ್ದಾರಾ, ಕೇಳ್ತಾ ಇದ್ದಾರಾ, ಕಾಯ್ತಾ ಇದ್ದೀರಾ, ಮೀಟಿಂಗ್ ಮಾಡ್ತಾ ಇದ್ದೀರಾ? ಇಲ್ಲ. ಹೌದಲ್ಲ? ಹೌದು. ಅದೇ ಏನು ಅಕಸ್ಮಾತ್ ಸ್ವಾಮಿ ಗೊತ್ತಾಗ್ಲಿಲ್ಲ ನಮ್ಗೆ ಆಗೋಯ್ತೆ ಅಷ್ಟೇ. ಗೊತ್ತಾಗ್ಲಿಲ್ಲ ಅಂದ್ರೆ ಜೀವನ ಮುಂದಕ್ಕೆ ಅದೇ ಅಷ್ಟೇನೆ. ಆ ಮಗುವಿಂದ ನಿಮ್ಗೆ ಏನು ಗೊತ್ತಾಗಲ್ಲ, ನಿಮ್ಮಿಂದ ಮಗು ಗೊತ್ತಾಗಲ್ಲ. ನಿಮ್ಗೆ ಗೊತ್ತಾಗಿಲ್ಲ, ಮಗುವಾಗಿದೆ. ಇದನ್ನ ಕೆಲವು ಸಲ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ನಾನು ಹೊಣೆ ಆಗ್ಲಿಕ್ಕಾಗಲ್ಲ. ಕಾರಣ ಏನಂದ್ರೆ ಅದು ದೇವ್ರು ಕೊಡೋದು ಅಂತ ನೀವು ಹೇಳ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಯಾಕೆ ಅಂದ್ರೆ ಸೃಷ್ಟಿ ನಿಮ್ದೇ, ರಚನೆ ಭಗವಂತಂದು. ಇಲ್ಲಿ ನಾವು ಕದೀತಾ ಇದ್ದೀವಿ. ಭಗವಂತ ಕೊಟ್ಟ ಅಂತಾರೆ. ಭಗವಂತ ಕೊಡಲ್ಲ. ನೀವು ಪ್ರಾರಂಭ ಮಾಡ್ತೀರಾ, ಫೌಂಡೇಶನ್ ಹಾಕ್ತೀರಾ, ಭಗವಂತ ಬಂದು ಮನೆ ಕಟ್ತಾನೆ. ಫೌಂಡೇಶನ್ ಚೆನ್ನಾಗಿರ್ಬೇಕಲ್ಲ. ಫೌಂಡೇಶನ್ ಚೆನ್ನಾಗಿರ್ನೇ ಮನೆ ಕಟ್ಟಿ ಸರಿ ಇಲ್ಲ ಅಂತ ದೇವ್ರ ಮೇಲೆ ಭಾರ ಹಾಕ್ಬಿಡ್ತೀವಲ್ಲ ನಾವು. ಫೌಂಡೇಶನ್ ತಪ್ಪು ನಾವು ಒಪ್ಕೊಂಡೇ ಇಲ್ಲ. ದೇವ್ರು ಏನು ಹಿಂಗೆ ಕಟ್ಟೋದು ಮನೆನಾ ಅಂತ ಕೇಳಿದ್ರೆ ಅದೇ ಮನೆ ಅಂದ್ರೆ ಮಗು. ಈ ರೀತಿಯಾಗಿ ನಾವು ತಪ್ಪನ್ನ ಒಪ್ಕೋಬೇಕು. ಹಾಗಿದ್ದ ಮೇಲೆ ಈ ರೀತಿಯಾಗಿ ಆ ಮಗು ಯಾಕೆ ಹತ್ಯೆ ಆಗ್ಬೇಕು? ಇವರೇ ಮಾಡ್ತಾರೋ ಅದೇ ಆಗತ್ತೋ? ಕಾರಣ ಇಲ್ಲ, ಸಂದರ್ಭ ಆಗತ್ತೆ. ಕೆಲವು ತುಂಬದ ಕುಟುಂಬ ಇರುತ್ತೆ, ಅವಕಾಶ ಆಗಲ್ಲ, ಅಥವಾ ಚಿಕ್ಕ ಮಗು ಇರುತ್ತೆ, ಇಷ್ಟು ಬೇಗ ಆಗ್ಬಿಟ್ರೆ ಮಗು ತೊಂದರೆ ಆಗತ್ತೆ. ಹಲವಾರು ಕಾರಣಗಳಿಂದ ಮಗುನ ನಾವು ಹತ್ಯೆ ಅಂತಾನೆ ತಿಳ್ಕೋಬೇಕು. ಭ್ರೂಣ ಹತ್ಯೆ. ಅಮ್ಮ, ಅದು ಎಷ್ಟು ಜನ್ಮದ ಕರ್ಮಗಳಾಗತ್ತೆ ಅಂದ್ರೆ ನಾವು ತೀರಿಸ್ಬೇಕಾದ್ರೆ ತುಂಬಾ ಕಷ್ಟ. ಇಲ್ಲಿ ಏನಾಗಿದೆ ಅಂದ್ರೆ ಕೊಲೆ ಮಾಡ್ಬಿಟ್ಟು ಇನ್ನೊಂದು ಮಗು ಪಡ್ಕೊಳ್ಳೋದು. ಆ ಮಗುವಿಗೆ ಶಾಂತಿ ಸಿಕ್ಕಲ್ಲ. ನೀವು ಕೊಲೆ ಮಾಡಿದ್ರೆ ನಾವೇ ಸಾಯಿಸಿ ಮತ್ತೊಂದು ಪಡ್ಕೊಳ್ಳೋದು. ಈಗ ಬೇಡ ಅಂದ ಇವ್ರು ಉಪಯೋಗ ಮಾಡ್ಕೊಂಡು ಒಂದು ಮಗು ಪಡ್ಕೊಳ್ಳೋದು. ಈಗ ಮಾಡಿರ್ತಾರಲ್ಲ, ಇವರು ಹತ್ಯೆ ಮಾಡಿರ್ತಾರಲ್ಲ, ಅದು ಈ ಮಗುವಿಗೆ ಶಾಂತಿ ಕೊಡಲ್ಲ ಅಂತ ನಮಗ್ ಗೊತ್ತಿಲ್ಲ. ನಾಲ್ಕು ಗೋಡೆ ಮಧ್ಯೆ ಏನ್ ಗೊತ್ತಾಗತ್ತೆ ಅಂತ ಅವ್ರು ತಿಳ್ಕೊತಾರೆ. ಅದು ಯಾವ ಕಾರಣಕ್ಕೂ ಆಗಲ್ಲ. ನಿಮ್ಮ ಜನ್ಮ ಕುಂಡಲಿಯಲ್ಲಿ, ನಿಮ್ಮ ಮಗು ಹುಟ್ಟಿದ ಕುಂಡಲಿಯಲ್ಲಿ ಗೊತ್ತಾಗತ್ತೆ ನೀವೆಷ್ಟು ಸರ್ಕಸ್ ಮಾಡಿದ್ದೀರಾ, ನೀವೇ ಮಾಡಿದ್ದೀರಾ, ಅದೇ ಹೋಗಿದೆಯಾ, ಯಾವ ರೀತಿ ಹೋಯ್ತು, ಎಷ್ಟು ತಿಂಗಳಿಗೆ ಹೋಯ್ತು, ಏನಾಗೋಯ್ತು, ಎಲ್ಲಿಗೆ ತಗೊಂಡೋಗಿ ಹಾಕದ್ರಿ, ಮೋರಿಗೆ ಹಾಕದ್ರ, ಬಕೆಟ್ಗೆ ಹಾಕದ್ರ, ಡಸ್ಟ್ಬಿನ್ಗೆ ಹಾಕದ್ರ, ಇದೆಲ್ಲ ನಡೀತಲ್ಲಮ್ಮ. ಹೌದು. ಅಷ್ಟೇ. ಬೇಡ ಅಂದ್ರೆ ಡಸ್ಟ್ಬಿನ್ ಬಿಸಾಕ್ಬಿಡೋದು. ಅದೆಲ್ಲೋ ಮೋರಿಗೆ ಹೋಗುತ್ತೆ. ಆ ಮೋರಿಲಿ ನಾಯಿಗೆ ಎಳ್ಕೊಂಡು ತಿನ್ನುತ್ತೆ. ಆಗಿದ್ದ ಮೇಲೆ ನಿಮ್ಮದು ಎಲ್ಲಿ ಹೋಗುತ್ತೆ? ಪಿತೃಋಣ ತೀರ್ಸಲ್ಲ. ಯಾಕೆ ಅಂದ್ರೆ ಸತ್ತವ್ರಿಗೂ ಮಾಡಿದ್ರಿ, ಇಲ್ಲಿ ಹುಟ್ಟಿ ಸಾಯ್ತಲ್ಲ, ಇದಕ್ಕೆ ಯಾರು ಮಾಡೋದು? ಮಾಡ್ಬೇಕಲ್ಲ? ಹೌದು, ಮಾಡ್ಬೇಕು. ಪುರುಷಾಕೃತಿ ಮನುಷ್ಯ ಆಗಿ ಅದು ಮಗು ಪರಿವರ್ತನೆ ಆಗಿರುತ್ತೆ. ಪ್ರತಿಯೊಂದು ಬಂದಿರುತ್ತೆ. ಅದಕ್ಕೆ ನೀವು ಕಟ್ ಮಾಡಿ ತೆಗ್ಸಾಕಿದ್ರೆ ನೀವಲ್ಲ, ತೆಗಿಯೋರು ಬೇರೆ ಇದ್ದಾರೆ, ಡಾಕ್ಟ್ರು, ಒಪ್ಕಡೆನ. ಆದ್ರೆ ಎಷ್ಟು ತಪ್ಪನ್ನ ನಾವು ಮಾಡಿ ಮಕ್ಕಳನ್ನ ನಾವು ಇದ್ ಮಾಡ್ಕೊಂಡಾಗ ನೀವು ಕೊಲೆ ಮಾಡಿದ್ರೆ ತಪ್ಪು ತಾನೆ. ಇನ್ನು ಗಂಡ ಹೆಂಡತಿ ನೆಮ್ಮದಿ ಸಿಗತ್ತಾ? ಸಿಗಲ್ಲ. ನೀವು ಮತ್ತೆ ಮಗು ಪಡ್ಕೋತಿಲ್ಲ, ಸಿಗತ್ತಾ? ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಪಿತೃಋಣದ ಮೂಲಾರ್ಥ ಏನು ಅಂದ್ರೆ ನಾವು ಸಂತಾನವನ್ನ ಪಡೆಯುವುದಕ್ಕೆ ಮಾಡಿದ ಸರ್ಕಸ್ ಅನ್ನ ನೀವು ತಿಳ್ಕೋಬೇಕು, ಒಪ್ಕೋಬೇಕು, ಅದಕ್ಕೆ ಪ್ರಾಯಶ್ಚಿತ ಮಾಡ್ಕೋಬೇಕು. ಇಲ್ಲ ಮತ್ತೆ ಮಗು, ನೆನೆ ಒಬ್ಬರು ಕೇಳಿದ್ರು 5 ವರ್ಷ ಆಯ್ತು ಇನ್ನೊಂದು ಮಗು ಬೇಕು ನಮ್ಗೆ ಅಂತ. ಈ ತರ ವಿಚಿತ್ರವಾದ ಮನಸ್ಥಿತಿ ಉಳ್ಳವರೇ ಜಾಸ್ತಿ ಇರೋರು. ಮಗು ಬೇಕು ಅಲ್ಲ, ಯಾವ ರೀತಿ ಮಗು ಬೇಕು ಡಿಸೈಡ್ ಮಾಡಿ. ಇದಕ್ಕೋಸ್ಕರವಾಗಿ ಈ ರೀತಿ ಮಗು ಯಾಕೆ ಹತ್ಯೆ ಗುರಿ ಆಗತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಮೊದಲನೇದಾಗಿ ನಾವು ಮಾಡ್ತಕ್ಕಂಥ ತಪ್ಪು ಯಾವುದು ಅಂದ್ರೆ, ಪ್ರಥಮದಲ್ಲಿ ಋತು ಆಗಿರುವಂತಹ ಹೆಣ್ಣಿಗೆ, ಪ್ರಥಮ ಋತು ಆಗತ್ತಲ್ಲ, ಆ ಹೆಣ್ಣಿಗೆ ಕರೆಕ್ಟ್ ಆಗಿ ಪ್ರತಿ ತಿಂಗಳು 27 ದಿನಕ್ಕೆ ಕರೆಕ್ಟಾಗಿ ಋತುವಾದಾಗ ಮಾತ್ರ ಹೆಣ್ಣು ಸಂತತಿಗೆ ತೃಪ್ತಿಯಾದ ಹೆಣ್ಣಾಗಿರ್ತಾಳೆ. 27 ದಿನಕ್ಕೆ ಆಗಬೇಕು. 1 ದಿನ 2 ದಿನ ವ್ಯತ್ಯಾಸ ಆದ್ರೂ ಕೂಡ ಅದು ತಪ್ಪು. ಇದು ಮೊದಲನೇದು, ಅದಿಲ್ಲ. ಇನ್ನು ಎರಡನೇದಕ್ಕೆ ಬರೋಣ. ಆದಂತಹ ಸಂದರ್ಭದಲ್ಲಿ 27 ದಿನಕ್ಕೆ ಹಾಕ್ತಾರೋ 30ನೇ ದಿನಕ್ಕೆ ಹಾಕ್ತಾರೋ ಒಂದು ದೊಡ್ಡ ದುರಂತ ನಡೆಯುತ್ತೆ. ಏನು? ಅದಕ್ಕಿನ್ನ ನಾವು ಎಂತಹ ತಪ್ಪನ್ನ ಮಾಡ್ತೀವಿ ಅಂತ ಪ್ರತಿಯೊಬ್ರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕಾಣದೇ ಇರೋದಂತ ಮಾಡ್ಬಿಟ್ಟಿದೀವಿ, ಯಾರಿಗೂ ಗೊತ್ತಿಲ್ಲ ಅಂತ ದಯವಿಟ್ಟು ಅನ್ಕೋಬೇಡಿ. ಭಗವಂತನಿಗೆ ಎಲ್ಲವೂ ಗೊತ್ತಾಗತ್ತೆ, ಯಾವ ಸರಿ ಯಾವ ತಪ್ಪು. ಏನಮ್ಮ? ಅವ್ನು ಕಣ್ಬಿಟ್ಕೊಂಡು ನೋಡ್ತಾ ಇದ್ದಾನೆ ಅನ್ಕೋಬೇಡಿ. ನಿಮ್ಮಲ್ಲೇ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಳಿ ಫಸ್ಟ್. ಎಲ್ಲೋ ನೋಡ್ತಾನೆ ಅಂತ ಅಲ್ಲ. ಹಾಗಾಗಿ ಅವರು ತಿಂಗಳು ರಜಾ ಆದಾಗ ಸೀದಾ ಮಂಚದ ಮೇಲೆ ಮಲಗ್ತಾರೆ. ಇಲ್ಲಿ ಮೊದಲನೇ ದುರಂತ. ರಜಾ ಆದ ದಂಪತಿಗಳು ಅಂದ್ರೆ ಸ್ತ್ರೀ ಮಂಚದ ಮೇಲೆ ಮಲಗಿದ್ರೆ ಆ ಮಂಚ ವೃಕ್ಷದಿಂದ ಕತ್ತರಿಸಿರತಕ್ಕಂಥ ಮರದಲ್ಲಿ ಮಾಡಿರುವಂತ ಮಂಚ ಆಗಿರುತ್ತೆ.
ಅಲ್ಲಿ ಋಷಿಗಳು ವಾಸ ಮಾಡುವ ಒಂದು ಸ್ಥಾನಕ್ಕೆ ವೃಕ್ಷ ಅಂತ ಹೇಳ್ತೀವಿ. ಋಷಿ ಮುನಿಗಳು ವಾಸ ಮಾಡುವಂತಂದ್ರೆ ತಪಸ್ಸು ಮಾಡುವಂತ ಜಾಗ ವೃಕ್ಷಗಳು. ಆ ವೃಕ್ಷದಿಂದ ಕತ್ತರಿಸಿದಂತಹ ಮರದಿಂದ ಮಾಡಿದ ಮಂಚದ ಮೇಲೆ ಋತು ಅಂದ್ರೆ ತಿಂಗಳು ಆಗ್ತಕ್ಕಂತಹವರು, ಜೊತೆಗೆ ಮೊದಲನೇ ಪ್ರಥಮ ಋತು ಆದವರು ಮಂಚದ ಮೇಲೆ ಮಲಗುವ ಹಾಗಿಲ್ಲ, ಮಲಗಬಾರದು. ಅಲ್ಲಿ ಮಾಡಿರುವಂತ ಮಂಚ ಆಗಿರುತ್ತೆ. ಅಲ್ಲಿ ಋಷಿಗಳು ವಾಸ ಮಾಡುವ ಒಂದು ಸ್ಥಾನಕ್ಕೆ ವೃಕ್ಷ ಅಂತ ಹೇಳ್ತೀವಿ. ಋಷಿ ಮುನಿಗಳು ವಾಸ ಮಾಡುವಂತಂದ್ರೆ ತಪಸ್ಸು ಮಾಡುವಂತ ಜಾಗ ವೃಕ್ಷಗಳು. ಆ ವೃಕ್ಷದಿಂದ ಕತ್ತರಿಸಿದಂತಹ ಮರದಿಂದ ಮಾಡಿದ ಮಂಚದ ಮೇಲೆ ಋತು ಅಂದ್ರೆ ತಿಂಗಳು ಆಗ್ತಕ್ಕಂತಹವರು, ಜೊತೆಗೆ ಮೊದಲನೇ ಪ್ರಥಮ ಋತು ಆದವರು ಮಂಚದ ಮೇಲೆ ಮಲಗುವ ಹಾಗಿಲ್ಲ, ಮಲಗಬಾರದು. ಎಷ್ಟು ಜನ ಗೊತ್ತು ನಂಗೆ ಗೊತ್ತಿಲ್ಲ. ಸೀತಾ ಅದು ನಿಮ್ಮ ವೈಯಕ್ತಿಕ, ಅದಕ್ಕೆ ಬೇರೆ ರೀತಿ ವಿಚಾರಗಳಿದೆ, ಸಂದರ್ಭ ಬಂದಾಗ ಹೇಳ್ತೀನಿ. ಮಂಚದ ಮೇಲೆ ಯಾವ ಕಾರಣಕ್ಕೂ ತಿಂಗಳು ಆದವರು ಮಲಗಬಾರದು. ಮಲಗಿದರೆ ಆ ಒಂದು ಶಾಪದಲ್ಲಿ ನಿಮಗೆ ಮಗು ಯಾವ ರೀತಿಯಾಗಿ ಹತ್ಯೆ ಆಗೋದಕ್ಕೆ ಕಾರಣ ಅದೇ ಕಾರಣ ಆಗತ್ತೆ. ಅಂದ್ರೆ ಪ್ರತಿ ತಿಂಗಳು ಯಾವ ಕಾರಣಕ್ಕೂ ಮಂಚದ ಮೇಲೆ ಮಲಗುವ ಹಾಗಿಲ್ಲ ಅಂದ್ರೆ ದಾಂಪತ್ಯ ಜೊತೆಯಲ್ಲಿ ಮಲಗಬಾರದು ಅಂತ ಹೇಳುತ್ತೆ. ಅದು ನಿಮ್ಮ ವೈಯಕ್ತಿಕ, ನಾವೇನು ಮಾಡಕ್ಕಾಗಲ್ಲ. ಆದ್ರೆ ಒಂದಂತೂ ಹೇಳ್ತೀನಿ, ಮಂಚದ ಮೇಲೆ ಮಲಗಬಾರದು. ಇದು ಮಾಡ್ತಕ್ಕಂಥದ್ದು ಹತ್ಯೆ, ಭ್ರೂಣ ಹತ್ಯೆಗೆ ಕಾರಣ ಏನು ಅಂದ್ರೆ ಆ ಸಂದರ್ಭದಲ್ಲಿ ಆ ಶಾಪದ ಫಲ, ಆ ಋಷಿ ಶಾಪದ ಫಲ ಆ ಮಗು ಹತ್ಯೆಗೆ ಗುರಿಯಾಗತ್ತೆ. ನೀವು ಮಾಡ್ತಿರೋ ಅದಾಗ್ತಾರೋ. ಸೊ ಇಲ್ಲಿ ಒಂದು ಫೇಲ್ ಆಯ್ತು. ಇನ್ನೊಂದು, ಮದುವೆ ಮಾಡುವಾಗ 2 ದಿನಕ್ಕೆ ಚಪ್ರ ಹಾಕಕ್ಕೆ, ದಾರೆ ಎರಿಯಕ್ಕೆ ಮುಹೂರ್ತ ಕೇಳ್ತಾರೆ. ಹೌದಾ? ಕೊನೆ ಮಾಡ್ತಾರಲ್ಲ ಶಾಸ್ತ್ರ, ಫಸ್ಟ್ ನೈಟ್ ಅಂತ. ಅದಕ್ಕೆ ಶಾಸ್ತ್ರವೂ ಇಲ್ವಾ, ಸಂಬಂಧನೂ ಇಲ್ಲ, ಫಂಕ್ಷನ್. ಇವಾಗ ಬೇಕಿದ್ದು ಇದಕ್ಕೆ ಶಾಸ್ತ್ರ, ಮದುವೆಗೆ ಶಾಸ್ತ್ರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಅತಿ ಮುಖ್ಯವಾಗಿ ಇದಕ್ಕೆ ಶಾಸ್ತ್ರಾಧಾರಿತವಾಗಿರ್ತಕ್ಕಂಥ ಚಂದ್ರ, ಮನಸ್ಸಿಗೆ ನೆಮ್ಮದಿ ಇರಬೇಕು ಹೆಣ್ಣಿಗೆ, ಗಂಡು ಕೃಷ್ಣ ಇರಲಿ. ಹೆಣ್ಣಿಗೆ ನೆಮ್ಮದಿ ಬೇಕು ಅಂದ್ರೆ ಚಂದ್ರನಾಡಿ ಅಂತ ಇದಕ್ಕೆ. ಚಂದ್ರನಾಡಿ ಸೋಮವಾರ, ಬುಧವಾರ, ಶುಕ್ರವಾರ ಯಾರು ಈ ಶಾಸ್ತ್ರವನ್ನ ಮಾಡ್ತಾರೋ ಆ ಹೆಣ್ಣಿಗೆ ತೃಪ್ತಿ, ನೆಮ್ಮದಿ ಇರುತ್ತೆ. ಈಗ ನಾವು ಭಾನುವಾರ ಮದ್ವೆ, ಶನಿವಾರ ಚಪ್ರ, ಮಂಗಳವಾರ ಚಪ್ರ, ಬುಧವಾರ ದಾರೆ. ಅಂದ್ರೆ ನಾವ್ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಫಂಕ್ಷನ್ ಮಾಡ್ತಾ ಇರೋದು. ಶಾಸ್ತ್ರಾಧಾರಿತವಾಗಿ ಶಾಸ್ತ್ರ ಕೇಳ್ತೀವಿ ಅಂತೀವಿ. ನಾವು ಮಾಡ್ತಿರೋ ಮದುವೆಗಳೆಲ್ಲ ಬರೀ ತಪ್ಪೆ. ಮದುವೆಗಳೆಲ್ಲ ತಪ್ಪೆ. ಯಾಕೆ ತುಂಡು ಆಗ್ತಾ ಇದೆ ಮದುವೆಗಳು ಅಂದ್ರೆ ನೀವು ಮಾಡ್ತಿರೋ ಶಾಸ್ತ್ರಕ್ಕೆ ಯಾವುದೇ ಆಧಾರಗಳಿಲ್ಲ. ಯಾವುದಕ್ಕೆ ಶಾಸ್ತ್ರ ಅನ್ವಯಿಸಬೇಕು? ಪ್ರಥಮ ರಾತ್ರಿಗೆ ಅನ್ವಯಿಸಬೇಕು. ಅದನ್ನ ಬಿಟ್ರಿ ಸೈಡ್ಗೆ ಹಾಕಿದ್ರಿ, ಇದಕ್ಕೆ ಮಾತ್ರ ಆಗ್ತೀರಾ. ಯಾಕೆ ಅಂದ್ರೆ ಪುರೋಹಿತ ಆರಿಸಿರೋ ಟೈಮ್ ಅದು 8:20. ಸರಿಯೋ ತಪ್ಪು ಅವನ್ನೇ ಕೇಳ್ಬೇಕು. ಏನಮ್ಮ, ಅವನ್ ಬರ್ಕೊಟ್ಟಿದ್ದು ಪುರೋಹಿತ 8:20 ಕಟ್ಸಿ ಅಂತ. ಅದೇನ್ ಕಟ್ಟಿಸ್ಬೇಕೋ ಗೊತ್ತಿಲ್ಲ, ಮಾಡಿದ್ರು ಕಿತ್ಕೊಂಡು ಹೋಗತ್ತೆ. ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಪ್ರಥಮ ರಾತ್ರಿಗೆ ಬೇಕಿತ್ತು, ಇಲ್ಲಿ ಶಾಸ್ತ್ರ ಅನುಭವಿಸ ಇಲ್ಲ. ಇದು ಧರ್ಮ ಒಪ್ಪಲ್ಲ. ನಾವು ಎಲ್ಲಿ ತಪ್ಪುಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂದ್ರೆ, ಸಂತಾನ, ನಿನಗೆ ಒಳ್ಳೆಯ ಸಂತಾನಕ್ಕೆ ನೀವು ಏನ್ ಮಾಡಿದೀರಾ? ಏನು ಮಾಡ್ತಾ ಇಲ್ಲ. ಹೌದು, ತಪ್ಪಲ್ವಾ? ತಪ್ಪು. ಈಗ ನಾವು ಮಾಡ್ರನ್ ಆಗಿದ್ದೀವಿ, ನಮ್ದು ಹಿಂಗಾಗೈತೆ ಅಂದ್ರೆ ಸೂರ್ಯ ಚಂದ್ರ ಭೂಮಿ ಮಾಡ್ರನ್ ಆಗಿಲ್ಲ, ನೀವು ಮಾಡ್ರನ್ ಆಗಿದ್ದೀರಾ. ಅವ್ರು ಹೇಗಿದಾರೋ ಹಾಗೆ ಇದ್ದಾರೆ. ನೀವು ಅನ್ಕೊಂಡ್ರೆ ಮಾಡ್ರನ್ ಅಂದ್ರೆ ನಿಮ್ಮ ಹಣೆ ಬರ, ಅದೇನು ಮಾಡಕ್ಕಾಗಲ್ಲ. ಮಾಡ್ರನ್ ಮನೆ ಕಟ್ತೀರಾ, ಭೂಮಿ ಶಾಪ ಕೊಡುತ್ತೆ. ಮಾಡ್ರನ್ ಮದುವೆ ಮಾಡ್ಕೋತೀರಾ, ಗಂಡ ಹೆಂಡತಿ ಶಾಪ ಕೊಡ್ತಾರೆ. ಪ್ಲಾನ್ ಮಾಡ್ಕೊಂಡು ಮಗು ಮಾಡ್ಕೋತೀರಾ, ಮಗುವಿಂದ ಶಾಪ ಸಿಕ್ಕತ್ತೆ. ಸೊ ಮಾಡ್ಕೊಳ್ಳಿ, ಮಾಡ್ರನ್ ಅನ್ನೋದು ಆಗಲ್ಲ. ಶಾಸ್ತ್ರಬದ್ಧವಾಗಿರ್ತಕ್ಕಂತಹ ಆರೋಗ್ಯಕ್ಕೆ ಶಾಸ್ತ್ರ ಅಂತ ಹೇಳೋದು. ಏನಮ್ಮ, ಆರೋಗ್ಯಕ್ಕೆ ಶಾಸ್ತ್ರ ಅಂತ ಹೇಳೋದು. ನಾವು ಪುರೋಹಿತ ಹೇಳೋದಕ್ಕೆ ಶಾಸ್ತ್ರ ಅಂತ ಅನ್ಕೊಂಡಿದೀವಿ, ಇದು ತಪ್ಪು. ನಮ್ಮ ಆರೋಗ್ಯಕ್ಕನುಸಾರವಾಗಿರ್ತಕ್ಕಂಥ ಶಾಸ್ತ್ರ ಬೇಕು. ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕುಟುಂಬದ ಆರೋಗ್ಯಕ್ಕಾಗಿ, ಮಗುವಿನ ಆರೋಗ್ಯಕ್ಕಾಗಿ. ಒಪ್ಕೋಬೋದಲ್ಲ? ಹೌದು, ಕರೆ ಇದೆಯಾ? ಗುರುಜಿ ಒಬ್ರು ಕರೆ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮೇಡಮ್? ತಮ್ಮ ಹೆಸರೇನು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಅಂತ? ಮೇಡಮ್, ನನ್ನ ಹೆಸರು ಸುಮಿತ್ರಾ. ನಾವು ಹೊಸಕೋಟೆ, ಬೇಗೂರು ಮ್ಯಾಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ಮಾ? ಮೇಡಮ್, ನಾವು ನಮ್ಮ ಮಾವ ಅವರು ರೀಸೆಂಟ್ ಆಗಿ ತೀರ್ಕೊಂಡ್ರು. ಅವ್ರ ನಕ್ಷತ್ರ ಹೇಳ್ಬೋದಾ ಮೇಡಮ್? ಮಗಳ ನಕ್ಷತ್ರ ಹೇಳ್ತೀನಿ. ಅಂದ್ರೆ ಯಾರ ಬಗ್ಗೆ ಕೇಳ್ಬೇಕು, ಅವ್ರ ನಕ್ಷತ್ರ ಹೇಳಿ. ಗುರೂಜಿ ಇದಾರೆ, ಮಾತನಾಡಿ. ಹೇಳಮ್ಮ. ಹರಿ ಓಂ ಗುರುಗಳೇ. ನಾರಾಯಣ, ಹೇಳಪ್ಪ. ಗುರುಗಳೇ, ವಿಶಾಖ ನಕ್ಷತ್ರ. ಯಾರ್ದು? ತುಲಾರಾಶಿ. ಮಗಳ್ದು. ಎಷ್ಟು ವಯಸ್ಸು ಅವನಿಗೆ? ಮಗಳು ಗುರುಗಳೇ. ಸರಿ, ಎಷ್ಟು ವಯಸ್ಸು ಅವಳಿಗೆ? 10 ಗುರುಗಳೇ. ಓಕೆ, ಈಗ ಏನ್ ನಿಮ್ಮ ಮಾವಂದ ಏನೋ ಕೇಳ್ದಲ್ಲಮ್ಮ? ಹೌದು ಗುರುಗಳೇ, ರೀಸೆಂಟ್ ಆಗಿ 2ನೇ ತಾರೀಕು ತೀರ್ಕೊಂಡ್ರು ಅವರು. ಏನಾಗಿತ್ತು? ಎಷ್ಟು ವಯಸ್ಸು?
ಗುರುಗಳೇ 63 ಆಗಿತ್ತು ಗುರುಗಳೇ. ಏನಾಗಿತ್ತು? ಜಾಂಡೀಸ್ ಆಗಿತ್ತು ಗುರುಗಳೇ, ಜಾಂಡೀಸ್. ಓಕೆ. ಎಲ್ಲಿ ಸತ್ತಿದ್ದವ್ರು? ಮನೆಯಲ್ಲ ಹಾಸ್ಪಿಟ್ಲಲ್ಲ? ಮನೆಯಲ್ಲೇ ಗುರುಗಳೇ. ಓಕೆ, ಅದ್ರ ಬಗ್ಗೆ ಏನು ತಿಳ್ಕೊಬೇಕಿತ್ತಮ್ಮ? ಗುರುಗಳೇ ಇವಾಗ 11 ದಿನದ್ದು ಕಾರ್ಯ ಮುಗೀತು. ಎಲ್ಲಿ? ಮನೆಯಲ್ಲೇ ಮಾಡಿದ್ರು ಗುರುಗಳೇ. ಅದಕ್ಕೆ ವಿಶಾಖ ನಕ್ಷತ್ರ ಮಗಳು ಹುಟ್ಟಿರೋದು. ಅದಕ್ಕೆ ತಿಂಗಳದು. ಒಂದ್ ನಿಮಿಷ ಕೇಳಿಸ್ಕೊಮ್ಮ, ಯಾವ ತಿಂಗಳು? ಒಂದ್ ನಿಮಿಷ ಕೇಳಿಸ್ಕೊ. ವಿಶಾಖ ನಕ್ಷತ್ರ ಮಗು ಹುಟ್ಟೈತಿ ಅಂದ್ರೆ ನೀವೆಲ್ಲ ಎಡೆ ಹಾಕೋ ಜನ, ಫೋಟೋ ಮಾಡ್ಬಿಟ್ಟು ಎಡೆ ಹಾಕ್ತಿರ್ತಾನೆ, ಅದಕ್ಕೆ ವಿಶಾಖ ಬರೋದು. ಅಪ್ಪ ಅಮ್ಮನಿಗೆ ಮೋಸ, ವಂಶಕ್ಕೆ ಮೋಸ, ಇನ್ನು ಒಳ್ಳೇದೆಲ್ಲಿ ಬರುತ್ತೆ? ಏನಮ್ಮ ಅದುವೇ 11 ದಿನಕ್ಕೆ ಮುಗೀತು ಅಂತೀಯ. ಏನಮ್ಮ ಮುಗಿದಿದ್ದು? ತಲೆ ಮೇಲೆ ಕಲ್ಲ ಹಾಕ್ಬಿಟ್ರಿ ಸತ್ತವನಿಗೆ. ಏನು ಮುಗೀತು? ನಿಮ್ಮ ಇಷ್ಟಂಗೆ ತಿಥಿ ಮಾಡಿಬಿಟ್ರೆ ಆಯ್ತಾ? ಎಷ್ಟು ಈಸಿಯಾಗಿ ಹೇಳ್ತೀರಮ್ಮ ನೀವು. ಮುಗೀತಂತೆ, ಫೋಟೋ ಮಾಡಿಬಿಟ್ಟು ಮಾಡೋದೆಲ್ಲ ಸುರಿದು ಬಿಟ್ರೆ ಬಂದು ತಿನ್ಕೊಂಡು ಹೋಗ್ತಾರ ನಾಯಿಗಳ ಅವರು ಸತ್ತವರು? ಹಾಂ, ತಿನ್ಕೊ 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 ಅಂದ್ಬಿಡಿ, ಬಾಗಿಲು ಉಚ್ಚಿಬಿಟ್ಟು ಬಂದು ಒಳಗೆ ತುಂಬ್ಕೊಂಡು ಹೊಂಟೋಯ್ತಾರೆ ಕಿಟಕಿಯಿಂದ ಬಂದು. ಏನು ಅನ್ಯಾಯನಮ್ಮ ನೀವು. ಪ್ರಜ್ಞೆ ಬೇಡವಾ ನಿಮಗೆ? ಮಗು ಹುಟ್ಟಿದ ವಿಶಾಖ ನಕ್ಷತ್ರದಲ್ಲಿ ಆ ಕರ್ಮ ತಿಳ್ಕೊಂಡಿಲ್ಲ, ಇನ್ನೂ ಆ ಕರ್ಮದಲ್ಲೇ ಇಟ್ಕೊಂಡಿದ್ದೀರಾ. ಈಗ 63 ವರ್ಷಕ್ಕೆ ಹೋದ್ರವರು, ದುರ್ಮರಣದಲ್ಲಿ ಸತ್ರು. ಬರ್ಬೇಕು ಅಂತ ಟ್ರೈ ಮಾಡ್ತಾ ಇದೀವಿ ಗುರುಗಳೇ. ಅಮ್ಮ ಬರಕ್ ಆಗಲ್ಲಮ್ಮ. ವಿಶಾಖ ನಕ್ಷತ್ರ ಎಲ್ಲಿ ದಾರಿ ಕೊಡುತ್ತೆ? ನೀವು ಹಿಂಗೆ ಪರದಾಡಲೇಬೇಕು, ದಾರಿ ಸಿಕ್ಕಲ್ಲ, ನೀವು ಬರಕ್ ಆಗೋದೇ ಇಲ್ಲ. ಯಾಕೆ ಅಂದ್ರೆ ಎಲ್ರಿಗೂ ಬೇಕಾದ್ರೆ ಮೋಸ ಮಾಡಿ, ಜನ್ಮ ಕೊಟ್ಟವರಿಗೆ ಮೋಸ ಮಾಡಿದವರಿಗೆ ದಾರಿ ಸಿಗಲಿಕ್ಕಿಲ್ಲ. ದೇವಸ್ಥಾನಕ್ಕೆ ಹೋದ್ರೂ ದಾರಿ ಸಿಕ್ಕಲ್ಲ, ನೀವೇನು ಕೇಳಕೋರು ದಾರಿ ಸಿಕ್ಕಲ್ಲ, ನೀವು ಅನುಭವಿಸ್ಲೇಬೇಕು. ಇದು ದೊಡ್ಡ ಶಿಕ್ಷೆ ಹಿರಿಯರು ಕೊಟ್ಟಿರೋದು. ಯಾಕೆ ಅಂದರೆ ಇದನ್ನು ಹೇಳ್ತೀನಿ ಅಂದರೆ, ಎಷ್ಟು ವಯಸ್ಸು ಮಗುಗೆ? 10 ಗುರುಗಳೇ. 10 ವರ್ಷ ಆದ್ರೆ ಏನು ಮಾಡ್ತಿದ್ರಮ್ಮ? ಮಗು ಬಗ್ಗೆ ತಿಳ್ಕೊಬೇಕಲ್ಲ. ವಿಶಾಖ ನಕ್ಷತ್ರ ಮಗು ಯಾಕೆ ಬಂತು? ಅದು ಹೆಣ್ಣು ಮಗು ಪಾಪ. ಯಾಕ್ರಿ ಅನ್ಯಾಯ ಮಾಡಿ ಬೀದಿಗೆ ತಳ್ತೀರಾ ಮಕ್ಕಳಿಗೆ? ಹಾಂ, ನೀವೇ ಕಳಿಸ್ತೀರಾ ಲವ್ ಮಾಡ್ಕೊಂಡು ಹೋಗ್ಬಿಡ ಆ ಕಡೆ ಅಂತ. ನಿಮಿಷ ಕೇಳಿಸ್ಕೊಮ್ಮ. ನೀವೇ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಅಡ್ಡದಾರಿ ಇಡಿಸೋದಕ್ಕೆ ಮಾಡ್ತಾ ಇರೋದೇ ವಿಶಾಖ ನಕ್ಷತ್ರ. ನೀವೇ ತಳ್ತಾ ಇದ್ದೀರಾ ಯಾರನ್ನ ಲವ್ ಮಾಡ್ಕೊಂಡು ಹೋಗ ಆ ಕಡೆ ಅಂತ. ಆಮೇಲೆ ಶಾಸ್ತ್ರ ಕೇಳ್ತೀರಾ ನನ್ನ ಮಗಳು ಓಡೋಗ್ಬಿಟ್ಲು ಅಂತ. ಓಡೋಗ್ದು ಏನೇನು ಮಾಡ್ತಾಳೆ? ಫಸ್ಟು 10 ವರ್ಷ ಕಾಲ ಕಳೆದಿರಲ್ಲಮ್ಮ. ನಿಮ್ಮ ಮಾವ ಇನ್ನೊಂದು ಸ್ವಲ್ಪ ದಿನ ಇರ್ತಿದ್ರು ತಿಳ್ಕೊಂಡಿದ್ರೆ, ಎಡೆ ಹಾಕೋದು ಬಿಟ್ಟಿದ್ರೆ ನಿಮ್ಮ ಮಾವ ಇನ್ನೂ ಸಾಯ್ತಿರ್ಲಿಲ್ಲ. ತಿಳ್ಕೊಳ್ಳಿ ಫಸ್ಟು ಏನು ತಪ್ಪು ಮಾಡಿದ್ದೀವಿ ಅಂತ, ಏನು ಕಾರ್ಯ ಮಾಡೋದು ಅನ್ನೋದು ನೀವು ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ದೆ 11 ದಿನಕ್ಕೆ ನೀವು ಮನೇಲಿ ಮಾಡಿಬಿಟ್ಟು ಮುಗಿಸಿದ್ದೀವಿ ಅಂತ ಹೇಳ್ತೀಯಲ್ಲ ತಾಯಿ. ಅದರಲ್ಲಿ ಬೇರೆ ತಿರ್ಗಾ ಬೇರೆ ಕೇಳ್ತಿದ್ಯಾ ತಿಂಗಳದು ಏನಕ್ಕೆ ಮಾಡ್ತೀಯಾ ತಾಯಿ? ತಿಂಗಳಿಗೆ ಮಾಮೂಲಿ ಅದನ್ನೇ ಮಾಡ್ತೀಯಾ, ಮನೇಲಿ ಫೋಟೋ ಇಡ್ತೀಯಾ, ಸುರಿತೀಯಾ, ಏನು ಪ್ರಯೋಜನ ಇಲ್ಲ. ಅದೇ ಗುರುಗಳೇ, ಡೇಟ್ ಸಮೇತ ಮಾಡೋದಾ ಇಲ್ಲ? ಅಮ್ಮ ನಿನಗೆ ಯಾವ ಕಾರಣಕ್ಕೂ ಕಾರ್ಯ ಮಾಡೋದಕ್ಕೆ ನಾನು ಮಾಹಿತಿ ಕೊಡೋದೇ ಇಲ್ಲ. ನೀವು ತಪ್ಪು ದಾರಿಯಲ್ಲಿ ಹೊರಟೋಗಿದ್ದೀರಾ. ನಾನು ಹೆಂಗೆ ಹೇಳಿ? ನೀವು ಫಸ್ಟು ಶಿಕ್ಷೆಗೊಳಪಡಬೇಕು. ಏನು ನಾವು ಮಾಡ್ಕೊಂಡು ಬಂದಿರೋ ಅಭ್ಯಾಸ ಕೇಳಿಸ್ಕೊಮ್ಮ. ನಾನು ಮಾಡ್ಕೊಂಡು ಬಂದಿರೋ ಅಭ್ಯಾಸ, ನಾನು ಅಂದರೆ ನಮ್ಮ ವಂಶದಲ್ಲಿ ತಪ್ಪಾಗಿದೆ, ಇದನ್ನು ಯಾವ ರೀತಿ ಪ್ರಾರಂಭ ಮಾಡಬೇಕು? ಎಷ್ಟು 1000 ವರ್ಷಗಳಿಂದ ಹಿಂಗೆ ಎಡೆ ಹಾಕೊಂಡು ಬಂದಿರೋರಿಗೆ ಸಡನ್ ನಾನು ತಿಥಿ ಕಾರ್ಯ ಮಾಡೋಕ್ಕೆ ನಾನು ಹೇಳ್ಕೊಡಲ್ಲ. ಹೇಳಿಕೊಟ್ರೆ ಆ ಗುರಿ ಪಾಪಕ್ಕೆ ನಾನು ಗುರಿ ಆಗಬೇಕಾಗತ್ತೆ. ತಪ್ಪು ದಾರಿಯಲ್ಲಿ ಹೋಗಿರೋರಿಗೆ ರಿಪೇರಿ ಮಾಡಬೇಕು. ಫಸ್ಟು ನೀವು ರಿಪೇರಿ ಆಗಬೇಕು ಅಂತ ಮಾಡಿಕೊಂಡ್ರೆ ಅದಕ್ಕೇನು ಮಾಡಬೇಕು? ಶ್ರಾದ್ದಕ್ಕೆ ಮುಂಚೆ ಏನು ಮಾಡಬೇಕು? ಆ ಯಪ್ಪ ಹೋಗಿರ್ತಕ್ಕಂಥ ದಿನದಲ್ಲಿ ಏನಿತ್ತು, ಅದಕ್ಕೆ ಯಾವ ರೀತಿ ಕುಟುಂಬದ ಮೇಲೆ ಪರಿಣಾಮ ಬೀರುತ್ತೆ, ಇನ್ನು ಮುಂದೆ ಯಾರ್ಯಾರು ಅನುಭವಿಸ್ಬೇಕು, ಯಾರು ಈ ಥರ ರೋಗಗಳಲ್ಲಿ ಸಾಯಬೇಕು, ಇದೆಲ್ಲ ಯಪ್ಪ ಸತ್ತ ದಿನದಲ್ಲಿ ಇರುತ್ತೆ. ಇದನ್ನು ಫಸ್ಟ್ ತಿಳ್ಕೋಬೇಕು. ತಿಳ್ಕೊಂಡಿದ್ರೇನಮ್ಮ? ಇಲ್ಲ ಗುರುಗಳೇ. ಮತ್ತೆ ತಪ್ಪ್ಯಾರ್ದು? ಸತ್ತ ದಿನದಲ್ಲಿ ಆ ಯಪ್ಪ ಕುಟುಂಬದ ಮೇಲೆ ಎಷ್ಟು ಪರಿಣಾಮವನ್ನು ಬೀರುವ ರೀತಿಯಲ್ಲಿ ಪ್ರಾಣ ಬಿಟ್ಟಿದ್ದಾರೆ, ಎಷ್ಟು ಹಿಂಸೆಯಲ್ಲಿ ಪ್ರಾಣ ಬಿಟ್ಟಿದ್ದಾರೆ, ಇದನ್ನು ತಿಳ್ಕೊಳ್ಳದೆ ತಿಥಿ ಯಾರಿಗೆ ಮಾಡಿದ್ರಿ ನೀವು? ಸಾಧ್ಯನೇ ಇಲ್ಲ. ಈ ಥರ ತಪ್ಪು ಮಾಹಿತಿ ನಾನು ಯಾವುದೇ ಕಾರಣಕ್ಕೆ ಕೊಡಲ್ಲ. ಎಲ್ಲೋ ಕೂತ್ಕೊಂಡು ತಿಥಿ ಹೆಂಗೆ ಮಾಡೋದು ಅಂತ ಕೇಳಿದ್ರೆ ಅರ್ಥ ಇಲ್ಲ. ಫಸ್ಟು ನೀವು ತಿಳ್ಕೋಬೇಕು, ಸೋಮಾರಿತನ ಬಿಡಬೇಕು. ಏನು ಮಾಡಬೇಕು ಅಂದರೆ, ಇವಾಗ ವರ್ಷದವರೆಗೂ ಟೈಮ್ ಇರುತ್ತೆ. ಆ ಅಪ್ಪನ್ನ ಕ್ಲೀನಾಗಿ ಕರ್ಮವನ್ನ ಎಲ್ಲ ಮಾಡಿ, ಶ್ರಾದ್ದಗಳನ್ನ ಮಾಡಿ, ನಮ್ಮ ವಂಶದಲ್ಲಿ ಮತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೋಬೇಕು ಅಂದರೆ, ಮೊದಲು ನಿಮ್ಮ ಮಗಳ ವಿಶಾಖ ನಕ್ಷತ್ರ ಮೂಲ ಸತ್ಯ ತಿಳ್ಕೊ. ಆ ಮಗು ಮುಂದೆ ಒಳ್ಳೆಯದಾಗಲಿ. ಪಾಪ ಹೆಣ್ಣು ಮಗು, ಪಾಪ ಅನ್ಯಾಯ ಮಕ್ಕಳನ್ನ ರೋಡ್ಗೆ ಎಳಿಬೇಡಿ. ನಿಮ್ಗೆ ಈಗ ಗೊತ್ತಾಗಲ್ಲ, ಪ್ರಾಯಕ್ಕೆ ಬಂದಾಗ ಗೊತ್ತಾಗತ್ತೆ. ಯಾಕಮ್ಮ ಟಿ ವಿಗಳಲ್ಲಿ ನೋಡ್ತೀರಾ, ಅತ್ಯಾಚಾರ ಆಗುತ್ತೋ, ಗ್ಯಾಂಗ್ ರೇಪ್ ಆಗುತ್ತೆ, ಈ ಎಲ್ಲ ಏನು ನಿಮ್ಮಂಥವ್ರು ಕಣ್ಣು ಮುಚ್ಕೊಂಡೆ ಮಕ್ಕಳನ್ನ ಆಚೆ ಕಳಿಸೋದು. 5 ವರ್ಷದ ಮೇಲೆ ಅತ್ಯಾಚಾರ ಆಗುತ್ತೆ. ಯಾರು ಹೊಣೆ ಇದಕ್ಕೆ? ಗ್ಯಾಂಗ್ ರೇಪ್ ಅಂತಾರೆ, ಇಲ್ಲಿ ಕೂತ್ಕೊಂಡು ಅಯ್ಯೋ ಅಂತಾರೆ. ಇದಕ್ಕೆಲ್ಲ ಕಾರಣ ಅಪ್ಪ ಅಮ್ಮನೇ. ಪಾಪ ಇನ್ನು ಚಿಕ್ಕ ವಯಸ್ಸಂತೆ ನೀವು ಅನ್ಕೋಬೋದು, ಮನಸ್ಸಿಗೆ ವಯಸ್ಸಿದೆಯೇನಮ್ಮ? ಇಲ್ವಲ್ಲ. 5 ವರ್ಷದ ಮಗು ಐ ಲವ್ ಯು ಅಂತ ಹೇಳುತ್ತೀಗ, ಮದುವೆ ಮಾಡೋಕ್ಕಾಗತ್ತ ಹಂಗಂತ? ಪ್ರತಿಯೊಬ್ಬರು ಜನ ಎಚ್ಚರಿಕೆ ತಗೋಬೇಕು. ಇವತ್ತು ಮಗು ಲವ್ ಮಾಡೋದು ಏನು ಗೊತ್ತಿಲ್ಲ ಅಂತ ಹೇಳ್ಬೇಡಿ. ಯಾಕೆಂದರೆ ಎಲ್ಲ 24/7 ಎಲ್ಲ ನೋಡ್ತಾ ಇದ್ದಾರೆ, ಓಪನ್.
ಎಲ್ಲ ಗೊತ್ತು, ನಿಮ್ಮ ಹತ್ರ ಹೇಳ್ಕೊಳ್ಳಲ್ಲ ಅಷ್ಟೇ. ನೀವು ನನ್ನ ಮಗು ಇನ್ನೂ ಚಿಕ್ಕದು ಅಂದರೆ ಅದು ದೊಡ್ಡದೇ ಆಗೋದು. ಯಾವುದರಲ್ಲಿ? ಮನಸ್ಸಲ್ಲಿ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ, ಹೆದರ್ಕೋಬೇಡಿ. ನಿನಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಅರ್ಥ ಆಯ್ತಾ? ಬೇಜಾರಾಯ್ತಮ್ಮ? ಗುರುಗಳೇ ಅರ್ಥ ಆಯ್ತು. ಅರ್ಥ ಆಯಿತು. ಎಲ್ಲೋ ಕೂತ್ಕೊಂಡು ಕೇಳಬೇಡ, ಕರೆಕ್ಟ್ ಕ್ರಮದಲ್ಲಿ ಮಾಡೋದಿದ್ರೆ ಏನಿದ್ರು ಅದಕ್ಕೆ ಅಯ್ಯಪ್ಪ ಹೋಗಿದ್ದಾರೆ. ಕ್ಲೀನಾಗಿ ಕುಟುಂಬ ಕ್ಲೀನಾಗಿ ರಿಪೇರಿ ಮಾಡ್ಕೊಳ್ಳಿ, ಹೇಳ್ಕೊಡೋಣ. ಒಳ್ಳೇದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ.